ನಮಸ್ಕಾರ ವೀಕ್ಷಕರೇ, ಇವತ್ತೊಂದು 5 ಐ ಟಿ ಸ್ಟಾಕ್ಗಳನ್ನ ನೋಡೋಣ. ಸೊ ಪಾಸ್ಟಲ್ಲಿ ಅವು ಅಂದರೆ ರೀಸೆಂಟಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಕೊಟ್ಟು ಮುಂದೆನೂ ಕೂಡ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಸೊ ಅಂಥ 5 ಕಂಪ್ನಿಗಳನ್ನ ನೋಡೋಣ, ಜೊತೆಗೆ ಒಂದಿಷ್ಟು ಅಪ್ಡೇಟ್ಸು ಮತ್ತು ಅದರ ಡೀಟೇಲ್ಸ್ ಕೂಡ ಇವತ್ತು ನೋಡೋಣ. ಸೊ ಮೊದಲನೇ ಕಂಪ್ನಿ ಇದು ನೋಡ್ತಾ ಇದ್ದೀರಾ. ಸೊ ಇದು 6 ಮಂತ್ಸಲ್ಲಿ ನಿಮಗೆ 189% ಅಂದರೆ ಹತ್ತತ್ರ 200% ಬರೀ 6 ಮಂತಲ್ಲಿ. ಸೊ ಅಂದರೆ ಆಲ್ಮೋಸ್ಟ್ ತ್ರಿಬಲ್ ಮಾಡಿದೆ ನಿಮ್ಮ ಅಮೌಂಟನ್ನು. ಸೊ ಈ ಸ್ಟಾಕು 5 ಇಯರಲ್ಲಿ ತೊಗೊಳ್ತಂದರೆ ಇದು ರೀಸೆಂಟಾಗಿ ಏನು 2019-20 ಇದು ಲೀಸ್ಟಿಂಗ್ ಆಗಿರ್ತಕ್ಕಂಥದ್ದು. ಸೊ ಅಷ್ಟರಲ್ಲೇ 3-4 ವರ್ಷದಲ್ಲೇ ನಿಮಗೆ 600% ರಿಟರ್ನ್ಸನ್ನು ಕೊಟ್ಟಿದೆ ಇದು ಐ ಟಿ ಸ್ಟಾಕು. ಸೊ ಇದ್ರದ್ದೊಂದು ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ನೋಡೋಣ. ಮುಂದೆ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು. ಖಂಡಿತವಾಗಿ ಇದನ್ನು ನೀವು ಈ ಸ್ಟಾಕ್ನ ರಾಡಲ್ಲಿ ಇಟ್ಕೊ ಅಂತಂದರೆ ಇಂಪಾರ್ಟೆಂಟ್ ಅಪ್ಡೇಟು. ಪ್ರಪೋಸಲ್ ಟು ಎಸ್ಟಾಬ್ಲಿಷ್ ನ್ಯೂ ಕಾಂಪೋಸೈಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಆಫ್ INR 50 million. ಸೊ 50 million ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಓಪನ್ ಮಾಡ್ತಕ್ಕಂಥ ಒಂದು ಪ್ರಪೋಸಲನ್ನು ಈ ಕಂಪ್ನಿ ಬೋರ್ಡ್ ಅಪ್ರೂವ್ ಮಾಡಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ. ಸೊ ಯಾಕಪ್ಪ ಅಂತಂದರೆ ಮತ್ತೊಂದು ಹೊಸ ಫೆಸಿಲಿಟಿ ಅಂದರೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಸೇಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಂಪ್ಲೀಟಾಗಿ ನಾವು ಬರೀ ಜಸ್ಟ್ ಇದು ಒಂದು ಐ ಟಿ ಕಂಪ್ನಿ ಅಂತ ಹೇಳಿಕ್ಕಾಗಲ್ಲ, ಯಾಕಂದರೆ ಇದು ಡಿಸೈನಿಂಗಲ್ಲೂ ಇದೆ ಮತ್ತು ಜೊತೆಗೆ ಒಂದಷ್ಟು ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಕಂಪ್ನಿ ನೇಮು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಅಂತ. ಸೊ ಮೈಕ್ರೋ ಸಿಸ್ಟಮ್ಸ್ ಲಿಮಿಟೆಡ್ ಈಸ್ ಎ ಪಯನಿಯರ್ ಇನ್ ಡಿಸೈನ್. ಸೊ ಡಿಸೈನ್ ಮಾಡ್ತಾರೆ ಮತ್ತು ಡೆವಲಪ್ಮೆಂಟು, ಅಸೆಂಬ್ಲಿ ಆ್ಯಂಡ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರೋಮೆಕಾನಿಕಲ್ ಸೊಲ್ಯೂಷನ್ಸ್. So the company develops and sells high performance mission and time critical solutions to defense space. ಸೊ ನೀವು ಇದ್ರ ಸೇಲ್ಸ್ ನೋಡ್ತಾ ಹೋಯ್ತಂದರೆ 2011ರಲ್ಲಿ 20 ಕೋಟಿಯಿಂದ ಬೆಳೀತಾ 2023 ಲಾಸ್ಟ್ 298 ಅಂದರೆ 300 ಕೋಟಿ. ಸೊ ಒ ಪಿ ಎಮ್ ನೀವು ನೋಡ್ತಾ ಹೋಯ್ತಂದರೆ 20% ಆ್ಯಾವ್ರೇಜ್, 20% ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ಏನು ಸೇಲ್ಸ್ ಗ್ರೋತು. ನೀವು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಅಷ್ಟೇ 2 crores ಅಪ್ ಟು 19 crores. ಲಾಸ್ಟ್ ಇಯರ್ 19 crores ತನಕ ಇದು ಮಾಡಿದ್ದಾರೆ. ಡಿವಿಡೆಂಡ್ ಕೂಡ ಒಳ್ಳೆ ಡಿವಿಡೆಂಡ್ ಪೇಔಟನ್ನು ಲಾಸ್ಟ್ 1-2-3 ಇಯರ್ಸಲ್ಲಿ ಕೊಡ್ತಿದ್ದಾರೆ. ಅಂದರೆ ನೆಕ್ಸ್ಟ್ 6 ಮಂತ್ಸಲ್ಲಿ ನೋಡಿದರೆ 35% ರಿಟರ್ನ್ಸನ್ನು ಕೊಟ್ಟಿದೆ. ಇದು ಈಗ ಅರೌಂಡ್ 1200 ಟ್ರೇಡ್ ಮಾಡ್ತಾ ಇದೆ. ಸೊ ಇದನ್ನು 5 ಇಯರ್ಸಲ್ಲಿ ನಾವು ನೋಡೋದಾಯಿತು ಅಂದರೆ 5 ಇಯರ್ಸಲ್ಲಿ ನೋಡ್ಬೋದು ನೀವು 1000% ರಿಟರ್ನ್ಸು. ಒಳ್ಳೆ ಮ್ಯಾಸಿವ್ ರಿಟರ್ನ್ಸನ್ನು ಕೊಟ್ಟಿದೆ ಇದು. ಸೊ ಈ ಸ್ಟಾಕು ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನರ ಹತ್ರ ಇದೆ ಅನ್ಕೋತೀನಿ. ಸೊ ಈ 1200ಅಲ್ಲಿ 500 ಲಾಸ್ಟ್ ಇಯರಲ್ಲಿ 500 ಆ ರೇಂಜಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ಕೋತೀನಿ, ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ಆಮೇಲೆ ಗ್ರೂಪಲ್ಲಿ ಕೂಡ ಹೇಳ್ತಾರೆ. ಸೊ ಈ ಸ್ಟಾಕು ತುಂಬ ಜನರ ಹತ್ರ ಇದೆ. ಬನ್ನಿ ಮುಂದೆ ಇದರ ಡೀಟೇಲ್ಸ್ ನೋಡೋಣ. ರೀಸೆಂಟಾಗಿ ಇದರ ಕ್ವಾರ್ಟರ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿತ್ತು. ಬಟ್ ಆ್ಯಕ್ಚುಲಿ ನಾವು ಕ್ವಾರ್ಟರ್ ಟು ಕ್ವಾರ್ಟರ್ ರಿಸಲ್ಟ್ಸ್ ಮೇಲೆ ಯಾವುದೇ ಕಂಪ್ನಿನ ಡಿಸೈಡ್ ಮಾಡಲ್ಲ. ಓವರಾಲ್ ಆಗಿ ಇಯರ್ ಟು ಇಯರ್ ಗ್ರೋತ್ ಫ್ಯಾಕ್ಟ್ರನ್ನ, ಆಮೇಲೆ ಕಂಟಿನ್ಯೂಯೇಷನ್ ಅಂದರೆ ಒಂದು 2-3 ಇಯರ್ಸಲ್ಲಿ ಅದು ಹೆಂಗೆ ಮಾಡಿದೆ ಅದನ್ನೆಲ್ಲ ನೋಡಿ ನಾವು ಡಿಸೈಡ್ ಮಾಡೋಂಥದ್ದು. ಬಟ್ ಫಾರ್ ರೆಫರೆನ್ಸ್ ಈಗ ಏನು ಲಾಸ್ಟ್ ಸೆಪ್ಟೆಂಬರಲ್ಲಿ 745 ಕೋಟಿ ಸೇಲ್ಸ್ ಮಾಡಿತ್ತು. ಈ ಸರಿ ಸೆಪ್ಟೆಂಬರಲ್ಲಿ 1199 ಅಂದರೆ 750 crores-ಇಂದ 1199 crores-ವರೆಗೂ ಅಂದರೆ ಆಲ್ಮೋಸ್ಟ್ ಹತ್ತಿರ 60-70% ಜಾಸ್ತಿ ಆಗಿದೆ ಸೇಲ್ಸು. ಸೊ ಅದೇ ಥರ ಪ್ರಾಫಿಟ್ ನೋಡ್ತಂದರೆ ಲಾಸ್ಟ್ ಇಯರ್ ಈ ಕ್ವಾರ್ಟ್ರಲ್ಲಿ ಎಷ್ಟಿತ್ತು, 84 crores ಇತ್ತು. ಸೊ ಈ ಸರಿ 141 crores. ಸೊ ಹತ್ತಿರ ಡಬಲ್ ಮಾಡಿದೆ ಅಂದರೆ ರೆವೆನ್ಯೂ ಮತ್ತು ಪ್ರಾಫಿಟನ್ನು. ಸೊ ಇದು ಒಂದು ಒಳ್ಳೆಯ ರಿಸಲ್ಟು. ಬಟ್ ಯೂಶಲಿ ಇಯರ್ ಟು ಇಯರ್ ನಾವು ನೋಡೋದ್ರಿಂದ ಇಯರ್ ಟು ಇಯರ್ ನೀವು ಇದನ್ನು ಫಾಲೋಅಪ್ ಮಾಡಿ. ಸೊ ಇದ್ರ ನೇಮ್ ಬಂದ್ಬಿಟ್ಟು KPIT ಟೆಕ್ನಾಲಜೀಸ್ ಅಂತ. ಸೊ KPIT ಟೆಕ್ನಾಲಜೀಸ್ ಇಸ್ ಎ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿ. ಸೊ ಇಟ್ಸ್ ಸಾಫ್ಟ್ವೇರ್ ಇಂಟಿಗ್ರೇಟರ್, ಲೀಡಿಂಗ್ ಸಾಫ್ಟ್ವೇರ್ ಇಂಟಿಗ್ರೇಟರ್ ಕವರಿಂಗ್ ಪ್ರೋಟೋಟೈಪ್ ಡೆವಲಪ್ಮೆಂಟು ಮತ್ತು ಆ್ಯಕ್ಚುಯಲ್ ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು ಮಾಡ್ತಾರೆ. ಸೊ ಇದು KPIT ಟೆಕ್ನಾಲಜೀಸು ಖಂಡಿತವಾಗ್ಲೂ ಒಂದು ಒಳ್ಳೆಯ ಕಂಪ್ನಿ, ಒಳ್ಳೆಯ ಅದ್ಭುತವಾದಂಥ ಮ್ಯಾಸಿವ್ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಮುಂದೆ ಕೂಡ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರತಕ್ಕಂಥ ಕಂಪ್ನಿ. ಸೊ ಇದನ್ನು ನೀವು ರಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ, ಮತ್ತು ಪ್ರತಿಯೊಂದು ಇದರದ್ದು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನಾನು ನಿಮಗೆ ತರ್ತಾ ಇರ್ತೀನಿ. ಮೂರನೇ ಕಂಪ್ನಿ ಈ ಮುದ್ರಾ ಲಿಮಿಟೆಡ್ ಏನಪ್ಪ ಅಪ್ಡೇಟ್ ಅಂತಂದರೆ, ಈ ಮುದ್ರಾ ಲಿಮಿಟೆಡ್ ಇಂಡಿಯಾಸ್ ಲಾರ್ಜೆಸ್ಟ್ ಲೈಸೆನ್ಸ್ಡ್ ಸರ್ಟಿಫೈಯಿಂಗ್ ಅಥಾರಿಟಿ ಇಸ್ ಪ್ಲೀಸ್ಡ್ ಟು ಇನ್ವೈಟ್ ಯು ಟು ಇಟ್ಸ್ Q4 ಅರ್ನಿಂಗ್ಸ್ ಕಾನ್ಫರೆನ್ಸ್ ಕಾಲ್ ಆನ್ ಥರ್ಸ್ಡೇ November 9. ಸೊ 9 ನವಂಬರ್, ಇದೇ ತಿಂಗಳು 9th November 5:30 PM ಅಲ್ಲಿ ಹೋಸ್ಟೆಡ್ ಬೈ IIFL ಸೆಕ್ಯೂರಿಟೀಸ್ ಅವರಿಂದ ಹೋಸ್ಟ್ ಮಾಡಿದ್ದಾರೆ. ಅಂದರೆ ನಿಮಗೆ ಕ್ವಾರ್ಟರ್ ಅರ್ನಿಂಗ್ಸ್ ಕಾನ್ಫರೆನ್ಸ್ ಕಾಲನ್ನು, ಸೊ ಅಂದರೆ ಅವತ್ತು November 9th. ಸೊ ನಿಮಗೆ ಇದ್ರ ಕ್ವಾರ್ಟರ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ನಡುವೆ ಈ ಸ್ಟಾಕು ತುಂಬ ಪಾಪ್ಯುಲರು ಮತ್ತು ತುಂಬ ದೊಡ್ಡ ಇನ್ವೆಸ್ಟರ್ಸು ಇದರಲ್ಲಿ ಇನ್ವೆಸ್ಟೆಡ್ ಇದ್ದಾರೆ. ಸೊ ನಿಮಗೆ IIFL ಸೆಕ್ಯೂರಿಟೀಸ್ ಅನ್ನಲ್ಲ. ಸೊ IIFL ಸೆಕ್ಯೂರಿಟೀಸು ಫಾರ್ ಎನಿ ಫರ್ದರ್ ಎನ್ಕ್ವೈರೀಸ್ ಅಂದರೆ ಇದ್ರ ಬಗ್ಗೆ ನಿಮಗೇನಾರ ಈ ಕಾನ್ಫರೆನ್ಸ್ ಕಾಲ್ ಅಥವಾ ಈ ಒಂದು ಕ್ವಾರ್ಟರ್ ರಿಸಲ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದರೆ IIFL ಸೆಕ್ಯೂರಿಟೀಸ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರು, ರಿಷಿ ಜುಂಜುನ್ವಾಲಾ. ಸೊ ರಿಷಿ ಜುಂಜುನ್ವಾಲಾ ಅಂದರೆ ನಿಮಗೆ ಹೆಸರು ನೋಡಿದ್ರೆ ಗೊತ್ತಾಗ್ತಾ ಇದೆ, ರಾಕೇಶ್ ಜುಂಜುನ್ವಾಲಾ ಅವರ ಮಗ ಇವರು ರಿಷಿ ಜುಂಜುನ್ವಾಲಾ. ಸೊ ಈ ಸ್ಟಾಕು ಖಂಡಿತವಾಗ್ಲೂ ನೀವು ರಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ.
ಸೊ ಇದು ಈ ನಡುವೆ ತುಂಬ ಸದ್ದು ಮಾಡ್ತಾ ಇರ್ತಕ್ಕಂಥ ಒಂದು ಸ್ಟಾಕು, ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ಫಾರ್ ಲಾಂಗ್ ಟರ್ಮ್, ಸೊ 5 to 10 ಇಯರ್ಸಲ್ಲಿ ನಿಜವಾಗ್ಲೂ, ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಬೋನಸ್ ಕೂಡ ಸಿಗುವಂಥ ಸಾಧ್ಯತೆಗಳಿದೆ. ಸೊ ಹಂಗಾಗಿ ಇದರಲ್ಲಿ ತುಂಬ ಜನ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಮೆಸೇಜ್ ಮಾಡ್ತಾನೇ ಇದ್ದಾರೆ. ಸೊ ಇದ್ರದ್ದು ಅಪ್ಡೇಟ್ಸ್ ಕೊಡ್ತಾ ಇರಿ ಅಂತೇಳಿ. ಸೊ ಇದ್ರದ್ದು ಅಪ್ಡೇಟ್ಸ್ ಏನಾರು ಇದ್ರೆ ನಾನು ಕೊಡ್ತೀನಿ. ಇದು 4ನೇ ಕಂಪ್ನಿ ನೋಡಿ. ಸೊ ನಾವು ಇದು ಈಗ ಅರೌಂಡ್ 370 ಟ್ರೇಡ್ ಮಾಡ್ತಾ ಇದೆ. ಸೊ 350 400 ತನಕ ಟಚ್ ಮಾಡಿತ್ತು ಅನಿಸುತ್ತೆ ಹೈ. ಸೊ ಇದು 6 ಮಂತ್ಸಲ್ಲಿ ನೋಡಿದ್ರೆ 91%. ಸೊ 100% ಅಂದರೆ 8% ಅಂದರೆ ಡಬಲ್. ಸೊ 6 ಮಂತ್ಸಲ್ಲಿ ಡಬಲ್. ಬಟ್ 5 ಇಯರ್ಸಲ್ಲಿ ನೋಡೋದಾಯಿತು ಅಂತಂದರೆ 5 ಇಯರ್ಸಲ್ಲಿ ನೋಡಿದ್ರೆ 1351%, 1350% ನಿಮಗೆ ರಿಟರ್ನ್ಸನ್ನು ಕೊಟ್ಟಿದೆ ಇದು. ಸೊ ಇಷ್ಟು ಕೊಟ್ಟರೆ ರಿಟರ್ನ್ಸ್ ಕೊಟ್ಟರು ಇದು ಎಷ್ಟಲ್ಲಿ ಟ್ರೇಡ್ ಮಾಡ್ತಾಯಿದೆ, 350 ಅರೌಂಡಲ್ಲಿ ಟ್ರೇಡ್ ಮಾಡ್ತಾಯಿದೆ. ಸೊ ಅಂದರೆ ಇದು ಇಷ್ಟರ ಮಟ್ಟಿಗೆ ರಿಟರ್ನ್ಸ್ ಕೊಟ್ಟು ಇಷ್ಟರಲ್ಲಿ ಟ್ರೇಡ್ ಮಾಡ್ತಾಯಿದೆ ಅಂದರೆ ಇದ್ರ ವ್ಯಾಲ್ಯೂಯೇಷನ್ನು ಖಂಡಿತವಾಗ್ಲೂ ಈ ಸ್ಟಾಕ್ನ ನೀವು ರಾಡರಲ್ಲಿ ಇಟ್ಕೊಳ್ಳಿ, ಇದರ ಡೀಟೇಲ್ಸನ್ನು ಸ್ಟಡಿ ಮಾಡಿ. ಸೊ ನಾನು ಕೂಡ ಈ ಸ್ಟಾಕ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋವನ್ನು ಪೂರ್ತಿಯಾಗಿ ಅನಾಲಿಸಿಸ್ ಮಾಡೋಣ. ಸೊ ಇದ್ರ ಮುಂದೆ ಯಾವ ಥರ ಇದ್ರದ್ದು ಏನೋ ನೆಕ್ಸ್ಟು ಫ್ಯೂಚರ್ ಹೇಗಿರ್ಬೋದು, ಸೊ ಇದು ಏನೇನು ಮಾಡುತ್ತೆ ಎಲ್ಲ ಡೀಟೇಲ್ಸನ್ನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ, ಅದನ್ನು ಎಲ್ಲ ಡೀಟೇಲ್ ಅನಾಲಿಸಿಸ್ ಮಾಡೋಣ. ಇದು ಕಂಪ್ನಿಯ ನೇಮ್ ಬಂದುಬಿಟ್ಟು ಸ್ಯಾಕ್ಸಾಫ್ಟ್ ಅಂತೇಳಿ. ಸೊ ಸ್ಯಾಕ್ಸಾಫ್ಟ್, ಈಗ ನೀವು ಇದನ್ನು ಒಂದು ರ್ಯಾಡರಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿ. ನಾನು ಕೂಡ ಒಂದು ಡೀಟೇಲ್ ಅನಾಲಿಸಿಸ್ ಒಂದು ವಿಡಿಯೋ ಮಾಡ್ತೀನಿ. ದಿಸ್ ಇಸ್ ದ ಲಾಸ್ಟ್ ಕಂಪ್ನಿ ಆಫ್ ದಿಸ್ ವಿಡಿಯೋ. ಸೊ ಇದು ಏನಪ್ಪ ಅಂದರೆ ಸೊನಾಟಾ ಸಾಫ್ಟ್ವೇರು. ಸೊ ಇದೇನು ಮಾಡಿದೆ, ದ ಬೋರ್ಡ್ ಅಟ್ ಇಟ್ಸ್ ಮೀಟಿಂಗ್ ಹ್ಯಾಲ್ಡನ್ 25 ಅಕ್ಟೋಬರಲ್ಲಿ ಇಂಟರಿಮ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ. ಎಷ್ಟು ₹7 ಪರ್ ಇಕ್ವಿಟಿ ಶೇರ್. ಸೊ ಒಂದು ಶೇರ್ಗೆ ₹7 ಇಂಟರಿಮ್ ಡಿವಿಡೆಂಡನ್ನು ಇವರು ಏನೋ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಮತ್ತೆ ಜೊತೆಗೆ ಅಷ್ಟೇ ಅಲ್ಲದೆ ನಿಮಗೆ ಆ್ಯಸ್ ಅಪ್ರೂವ್ಡ್ ಬೋನಸ್ ಇಶ್ಯೂ ಇನ್ ದ ರೇಷಿಯೋ 1:1. ಸೊ ಒಂದು ಶೇರ್ ಇರ್ತಕ್ಕಂಥವ್ರಿಗೆ ಮತ್ತೊಂದು ಶೇರ್ ಬೋನಸ್ ಸಿಗ್ತಾ ಇದೆ. ಸೊ ಇದು ಯಾವುದು ಸೊನಾಟಾ ಸಾಫ್ಟ್ವೇರಲ್ಲಿ. ಮತ್ತು ನೋಡಿ ನೀವು ಯಾವುದು ಡೇಟು, November 7th. ಸೊ November 7th ಇಂಟ್ರಿಮ್ ಡಿವಿಡೆಂಡ್ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ November 7th ಒಳಗಡೆ ಇರ್ತಕ್ಕಂಥವ್ರಿಗೆಲ್ಲರಿಗೂ ಇದು ಡಿವಿಡೆಂಡ್ ಸಿಗುತ್ತೆ. ಸೊ ಜೊತೆಗೆ ಒಂದು ಬೋನಸ್ ಕೂಡ ಸಿಗ್ತಾ ಇದೆ ಈ ಶೇರ್ ಹೋಲ್ಡರ್ಸಿಗೆ. ಸೊ ನಿಮ್ಮ ಹತ್ರ ಯಾರ ಹತ್ರನಾದರೆ ಈ ಶೇರ್ ಇತ್ತಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇದಕ್ಕೂ ಒಂದು ಒಳ್ಳೆಯ ಡೀಟೇಲ್ ವಿಡಿಯೋ ಮಾಡೋಣ. ಸೊ ಇದು ಈ ಸೊನಾಟಾ ಸಾಫ್ಟ್ವೇರ್ ಕೂಡ ಒಳ್ಳೆ ಪೊಟೆನ್ಷಿಯಲ್ ಕಂಪ್ನಿ ಅಂತ ಕಾಣಿಸ್ತಾ ಇದೆ. ಸೊ ಒಂದು ಒಳ್ಳೆ ವಿಡಿಯೋ ಇದ್ರ ಬಗ್ಗೆ ಒಂದು ಡೀಟೇಲ್ ಅನಾಲಿಸಿಸ್ ಮಾಡೋಣ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ವಿಡಿಯೋ ಎಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.